ಇದು ರೈತರ ಭೂಮಿಯ ವಿಚಾರ, ಇದೆಲ್ಲ ವಿಚಾರ. ಬಿಜೆಪಿಯ ನಾವು 2016ರಲ್ಲೇ ಇದ್ರ ಬಗ್ಗೆ ಹೋರಾಟವನ್ನು ನಾನು ಯುವ ಮೋರ್ಚಾ ಅಧ್ಯಕ್ಷ ಆಗಿ ತೆಗೆದುಕೊಂಡು ಒಂದು ಭೂಮಿ ಉಳಿಸಿದ್ದೆ. ಆ ನಂತರ ಕಣ್ತಪ್ಪಿಂದಲೇ ಮುಂದಕ್ಕೆ ನಾವು ಫಾಲೋಅಪ್ ಮಾಡಿಲ್ಲ ಅಂತಲೇ ಅನ್ಕೊಳ್ಳೋಣ. ಆದರೆ ಸರ್ಕಾರಿ ಭೂಮಿನ ಸಿದ್ದರಾಮಯ್ಯನವರಿಗೆ ಸಾಬರಿ ಕೊಡೋದಕ್ಕೆ ಪರ್ಮಿಟ್ ಕೊಟ್ಟಿರೋರು ಯಾರು? ಅಷ್ಟೇ ಪ್ರಶ್ನೆ. ನಿಮಗೆ ಸಮಸ್ಯೆ ಬೇಕು, ಸರ್ಕಾರಿ ಭೂಮಿ ಉಳಿಸೋದು ಬೇಕಾ, ಬಿ ಜೆ ಪಿ ಅವ್ರು ಮಾಡಿರೋ ತಪ್ಪು ಕಾಂಗ್ರೆಸ್ ಅವ್ರು ಮಾಡಿರೋ ಅಥವಾ JDS ಅವ್ರು ಮಾಡಿರೋ ಇದು ಬೇಕಾ? ಅದು ನಿಮ್ಮ ಪತ್ರಿಕೆಯಲ್ಲಿ ಬರ್ಕೊಳ್ಳಿ, ಪರವಾಗಿಲ್ಲ. ನಾನು ಇವತ್ತು ಸ್ಪೆಸಿಫಿಕ್ ಬೇರೆಯವ್ರು ಯಾರು ಪ್ರಶ್ನೆ ಕೇಳೋರಿದ್ರೆ ಕೇಳಿ. ಸತೀಶ, ನೀವು ಚೆನ್ನಾಗಿ ಒಂದು ಸ್ವಲ್ಪ ವಿಡಿಯೋ ಎಲ್ಲ ನೋಡ್ಬೇಕು ಸತೀಶ. ಯಾಕೆ ಅಂತಂದರೆ ಬೊಮ್ಮಾಯಿಯವರು ಆ ವಫ್ದು ಏನು ವಫ್ ಆಸ್ತಿ ಅಂತ ಏನಿದೆ, ಈಗ ಆಲ್ರೆಡಿ ಅವ್ರ ಹತ್ರ ಒಂದು 25,000 ಎಕರೆ ಅವ್ರ ಹತ್ರ ಜಮೀನಿದೆ. ಅದು ಫಾರ್ ಎಕ್ಸಾಂಪಲ್ಲು ಇವಾಗ ನಿಮಗೆ ಅದು ಕಂಟೋನ್ಮೆಂಟ್ ಇದ್ರ ಹತ್ರ ಇರೋದು ಪ್ಯಾಲೇಸ್ ಗ್ರೌಂಡ್ ಪಕ್ಕದಲ್ಲಿ ಇದೆಯಲ್ಲ ಹೋಟೆಲ್, ಅದು ಮರೆತುಬಿಟ್ಟೆ ನಾನು. ಬೆಂಗಳೂರಲ್ಲ, ವಿಂಡ್ಸರ್ ಮ್ಯಾನರ್ ಜಮೀನು ಅದು ವಫ್ ಆಸ್ತಿ ಅಂತ ಇದೆ. ಆದರೆ ಅದನ್ನು ಯಾರು ಹೊಡ್ಕೊಂಡಿದ್ದಾರೆ? ಇದು ರೆಹಮಾನ್ ಖಾನ್ ಹೊಡೆದಾಕೊಂಡಿದ್ದಾರೆ. ಕಮರುಲ್ಲಾ ಇಸ್ಲಾಮು, ರೆಹಮಾನ್ ಖಾನು, ಹ್ಯಾರಿಸ್ಸು, ನಮ್ಮ ಶಿವಾಜಿನಗರದಲ್ಲಿ MLA ಆಗಿದ್ರಲ್ಲ ಅವರು, ರೋಷನ್ ಬೇಗು, ಇವರೆಲ್ಲ ಯಾವ ರೀತಿ ಹೊಡ್ಕೊಂಡಿದ್ದಾರೆ. ಆನಂತರ ಇನ್ನೊಬ್ಬರು ಅಂತ ಇದ್ದಾರೆ, ನಾರ್ತ್ ಕರ್ನಾಟಕದವ್ರು ಒಬ್ರು ಇದ್ದಾರೆ, ಕಮರುಲ್ಲಾ ಇಸ್ಲಾಂ ಜೊತೆಗೆ ಇನ್ನೊಬ್ರು ಇದ್ದಾರೆ, ಅವ್ರ ಹೆಸರು ಮರೆತುಬಿಟ್ಟೆ ನಾನು. ಹೀಗೆ 5-6 ಜನ ಮುಸಲ್ಮಾನ ಲೀಡ್ರ್ಗಳು ಯಾರಿದ್ದಾರೆ ಅವರು ಅದನ್ನು ಏನು ಹೊಡ್ಕೊಂಡಿದ್ದಾರಲ್ಲ ಆ ಜಮೀನನ್ನು ನೀವು ಉಳಿಸ್ಕೊಳ್ಳಿ, ಇದು ವಫ್ ಆಸ್ತಿ, ಇದನ್ನು ನಿಮ್ಮಲ್ಲಿರುವಂಥ ಲೀಡ್ರ್ಗಳು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇದನ್ನು ಬಸವರಾಜ ಬೊಮ್ಮಾಯಿಯವರು ಅದನ್ನು ಹೇಳಿದರು. ಆದರೆ ನೀವು ಅದನ್ನು ಬೇರೆದಕ್ಕೆ ಯಾಕೆ ಹೋಲ್ಸಕ್ಕೆ ಹೋಗ್ತಾ ಇದ್ದೀರಿ? ಈ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ? ಇವರ ಮೊಹಮ್ಮದ್ ಪೈಗಂಬರ್ಗೂ, ಇವರ ಅಲ್ಲಾಹುಗೂ, ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ? ನಿಮಗೆ ಆಶ್ರಯ ಕೊಟ್ಟಿರೋರು, ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೇ ನಾವು. ನೀವೇ ನಮ್ಮ ಮಂತ್ರಾಲಯ ಕೊಡೋರು, ನಿಮಗೆ ಆಶ್ರಯ ಕೊಟ್ಟಿರೋರು ನಾವು. ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ. ನೀವು ಮರುಭೂಮಿನಲ್ಲಿ ಹುಟ್ಟಿರೋವಂಥವ್ರು, ನೀವು ನಿಮ್ಮ ಧರ್ಮ ಹುಟ್ಟಿರೋದೇ ಮರುಭೂಮಿನಲ್ಲಿ. ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು, ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ. ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ? ನೀವೇನು ಕೊಡೋಕೆ ಬರುತ್ತೆ? ಇದೇ ನಿಮ್ಮ ಪಿತ್ರಾರ್ಜಿತ ಆಸ್ತಿನ ಇದು? ಯಾರಿಂದ ಕೊಟ್ಟಿದ್ದಾರೆ? ಯಾರಾದರೂ ನಿಮ್ಮ ಅವರ ವಂಶಸ್ಥರಿಂದ ಯಾರ್ದು ಅರೇಬಿಯಾದಲ್ಲಿ, ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವರ ವಂಶಸ್ಥರಿಂದ ಏನಾದ್ರು ನಿಮಗಿಲ್ಲಿ ಭೂಮಿ ಬಂದಿದೆಯಾ? ಇದು ಹೋರಾಟದಲ್ಲಿ ಎಲ್ಲ ಇಸ್ಲಾಮಿಕ್ ರೂಲರ್ಸ್ ಬಂದರು, ಬಾಬರಿಂದ ಶುರುವಾಗಿ ಗಜ್ನಿ ಗೋರಿಗಳು ಬಂದರು, ಒಂದಷ್ಟು ಜನ ಭೂಮಿನ ಕಬಳಿಸಿದ್ರು. ಅದಾದ ನಂತರ ನಮ್ಮವರು ಹೋರಾಟವನ್ನು ಮಾಡಿದರೆ ವಾಪಸ್